ಸೊ ಅದಕ್ಕೆ ಕ್ವಾಲಿಟಿ ಮ್ಯಾಟರ್ಸ್, ಕಂಟೆಂಟ್ ಮ್ಯಾಟರ್ಸ್. ಸೊ ಅಂಥದ್ದನ್ನು ಕ್ರಿಯೇಟ್ ಮಾಡೋದ್ರ ಕಡೆ ನಾವು ಹೆಚ್ಚು ಗಮನ ಹರಿಸಬೇಕು. ಇನ್ಫ್ರಾಸ್ಟ್ರಕ್ಚರಲ್ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಲೇಬೇಕಿದೆ. ಬಟ್ ಆಮೇಲೆ ಇದೇ ವಿಷಯಕ್ಕೆ ಒಂದು ಹೇಳ್ತೀನಿ. ಐ ಥಿಂಕ್ ಇತ್ತು ಅಂದರೆ ಮುಂಚಿನ ಕಾಲದಲ್ಲಿ ಒಂದು ಸಿನಿಮಾ ಅನೌನ್ಸ್ ಮಾಡಿದಾಗ ಓವರ್ ಡಿಪೆಂಡೆನ್ಸಿ ಆನ್ ಬಯರ್ಸ್ ಇತ್ತು. ಐ ಥಿಂಕ್ ಇವಾಗ ನನಗೆ ನೆನಪಾಗೋದು ಅಂದರೆ ಕನಸಿನ ಕರ್ನಾಟಕ, ವಿಶ್ವಗುರು ಭಾರತ ಅನ್ನೋ ಪದಗಳು ವೆರಿ ಇನ್ಸ್ಪಿರೇಷನಲ್ ಅಲ್ವಾ. ಹಾಗೆ ನಾವು ಇಂಡಸ್ಟ್ರಿಯವರು ಕೂಡ ನಾವು ಈಗ ಗಾಂಧೀಜಿನ ಫಾಲೋ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಅಂದರೆ ಈಗ ಅವರು ಆಂಗ್ಲರ ವಿರುದ್ಧ ಹೇಗೆ ಹೋರಾಡಿದ್ರು, ನಾವೇ ಸ್ವಾವಲಂಬಿಗಳಾಗೋದನ್ನು ನಾವು ಶುರು ಮಾಡಿದ್ರೆ ಆಗ ಆಟೋಮ್ಯಾಟಿಕ್ಲಿ ಓವರ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಈಗ ನಾವು ರಿಲೀಸ್ ಆಗಬೇಕು ಅಂತ ಹೇಳಿದ್ರೆ OTT ಪ್ಲ್ಯಾಟ್ಫಾರ್ಮ್ ಬೈ ಮಾಡಿದ್ರೇ ನಾವು ಸಿನಿಮಾ ರಿಲೀಸ್ ಮಾಡೋದು ಅಥವಾ ಸಿನಿಮಾ ಸ್ಟಾರ್ಟ್ ಮಾಡೋದು ಅನ್ನೋ ಡಿಪೆಂಡೆನ್ಸಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೆನ್ ಸಿನಿಮಾ ಕ್ವಾಲಿಟಿ ಖಂಡಿತವಾಗ್ಲೂ ಚೆನ್ನಾಗಿರಲ್ಲ. ಬಿಕಾಸ್ ವಿ ಆರ್ ಟ್ರೈಂಗ್ ಟು ಪ್ಲೀಸ್ ದೆಮ್. ಆ್ಯಕ್ಚುಲಿ ನಮ್ಮ ಕಾನ್ವರ್ಸೇಷನ್ ಇರೋದು ಒಬ್ಬ ಫಿಲ್ಮ್ ಮೇಕರ್ ಮತ್ತು ಆಡಿಯನ್ಸ್ ಮಾತ್ರ. ಮಧ್ಯದಲ್ಲಿ ಬರೋವಂಥ ಯಾವುದೇ ಬಯರ್ಸ್ ಆಗಿರಲಿ, ಇನ್ನೊಬ್ಬರನ್ನಾಗಿರಲಿ, ನಾವು ಆದಮೇಲೆ ಡಿಪೆಂಡೆನ್ಸಿ ಆದಾಗ ಸಿನಿಮಾ ಕ್ವಾಲಿಟಿ ಆಟೋಮ್ಯಾಟಿಕ್ಲಿ ಕಡಿಮೆ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಕಲ್ಚರ್ ಇವಾಗ ಮತ್ತೆ ನಾವು ರಿವೈವ್ ಮಾಡಬೇಕಾಗಿರೋವಂಥದ್ದು ಏನಿದೆ, ಸಿನಿಮಾ ಮೇಕರ್ಗೂ ಆಡಿಯನ್ಸ್ ಮಾತ್ರ ಕಾನ್ವರ್ಸೇಷನ್ ಇರಬೇಕು. ನಾವು ಕಾರ್ಪೊರೇಷನ್ಸ್ ಮೇಲೆ ಅಥವಾ OTT ಬೈ ಮಾಡಿಲ್ಲ ಅಥವಾ OTT ಕಡಿಮೆ ರೇಟ್ ಕೋಟ್ ಮಾಡಿದ್ರು ಅನ್ನೋ ಕಾನ್ವರ್ಸೇಷನ್ಸ್ಗೆ ಹೋಯ್ತು ಅಂತ ಹೇಳಿದಾಗ ನಮ್ಮ ಮೂಲ ಕೆಲಸ ಏನಿದೆ ಆಫ್ ಸ್ಟಿಕ್ಕಿಂಗ್ ಟು ದ ಬೇಸಿಕ್ಸ್ ಆಫ್ ಸ್ಟೋರಿ ಟೆಲ್ಲಿಂಗ್, ಆಫ್ ಮೇಕಿಂಗ್ ಫಿಲ್ಮ್ಸ್, ಅದನ್ನು ಎಲ್ಲೋ ನಾವು ಕಳ್ಕೊಂಡು ಅಲ್ಲಿ ನಮ್ಮ ಕ್ವಾಲಿಟಿನ ಡಿಗ್ರೇಡ್ ಮಾಡ್ಕೊಳ್ಳೋ ಅಂತ ಒಂದು ಹಂತಕ್ಕೆ ಹೋಗೋದು ಬೇಡ. ಸೊ ಹಾಗಾಗಿ ಲೆಟ್ಸ್ ಬಿ ಪಾಸಿಟಿವ್ ಆ್ಯಂಡ್ ಗಾಂಧೀಜಿಯವ್ರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ನಾವು ಸ್ವಾವಲಂಬಿಗಳಾಗಿ ಯಾರ ಮೇಲೂ ಡಿಪೆಂಡ್ ಆಗದೆ ಸಿನಿಮಾಗಳನ್ನ ಮಾಡೋಣ ಅನ್ನೋದಷ್ಟೇ. ಐ ಥಿಂಕ್ ದಟ್ ಬಿ ಮೈ ಅಪ್ರೋಚ್. ಬಟ್ ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದೇ ಪ್ರಶ್ನೆ. ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಂತ ಇಂಡಸ್ಟ್ರಿ ನಮ್ದು, ಇಡೀ ವಿಶ್ವ ಒಂದು ಟೈಮಲ್ಲಿ ತಿರುಗಿ ನೋಡಿದಂಥ ಇಂಡಸ್ಟ್ರಿ. ಕಾರಣ ಕಾಂತಾರ ಇರಬಹುದು, KGF ಇರಬಹುದು. ಬಟ್ ಈಗ ಯಾಕೆ ಅಂತ ಸಿನಿಮಾಗಳು ಬರ್ತಾ ಇಲ್ಲ? ಕಥೆಗಳನ್ನು ಕೊಡುವಲ್ಲಿ ನಿರ್ದೇಶಕರು ವಿಫಲರಾಗ್ತಾ ಇದ್ದಾರಾ, ಅಥವಾ ಕನ್ನಡ ಅಭಿಮಾನಿಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದು ಕಡಿಮೆ ಆಗ್ತಾ ಇದೆಯಾ OTT ಬಂದ ಮೇಲೆ? ತಾಜಾ ಉದಾಹರಣೆ ನನ್ನದೇ ಸಿನಿಮಾ ಲವ್ಲಿ ಅಂತ ಕಳೆದ ಜೂನ್ 14ಕ್ಕೆ ರಿಲೀಸ್ ಆಯಿತು. ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಸಿಗುತ್ತೆ, ನಿಮಗೆ ನೋಡ್ಕೋಬೋದು. ಅಂದರೆ ಆ ಒಂದು ಪರಿಸ್ಥಿತಿನಲ್ಲಿ, ಆ ಒಂದು ವಾತಾವರಣದಲ್ಲಿ ಜನ ಥಿಯೇಟ್ರಿಗೆ ಬರೋಲ್ಲ ಅಂತಿದ್ದ ಟೈಮಲ್ಲಿ ಒಂದು 4 lakh ಪ್ಲಸ್ ಫುಟ್ಫಾಲ್ ಆಗಿದ್ದು ನಮಗೆ, ಆ್ಯಂಡ್ ಅಫ್ಕೋರ್ಸ್ ಜನಮನ್ನಣೆ ಸಿಕ್ಕಿದ್ದು ಒಂದು ಸಂತೋಷದ ವಿಷಯ. ಬಟ್ ವಾತಾವರಣ ಹಾಗಿರಲಿಲ್ಲ ಅಂದಿದ್ದಿದ್ರೆ ಇನ್ನೂ ಇದ್ರ ಗಳಿಕೆ ಇನ್ನೂ ಎಷ್ಟೋ ದೊಡ್ಡ ಮಟ್ಟಕ್ಕೆ ಇರೋದೇನೋ, ಅದು ಇಂಥದ್ದು ರೆಕಾರ್ಡು ಅಂಥದ್ದೊಂದು ರೆಕಾರ್ಡು ಒಂದು ಹಾಕೋಬೋದಿತ್ತೇನೋ ಅನ್ನೋ ಒಂದು ಅನಿಸಿಕೆ ನನ್ನದು. ಏನಾಗುತ್ತೆ, ಸಿನಿಮಾಗಳು ಬಂದಾಗ ಎಷ್ಟೋ ಸಲ ಒಳ್ಳೆ ಸಿನಿಮಾಗಳೇ ಆದರೂ, ತುಂಬ ಒಳ್ಳೆ ಸಿನಿಮಾಗಳೇ ಆದರೂ ಆ ಸಮಯದಲ್ಲಿರ್ತಕ್ಕಂಥ ಬೇರೆ ವಿಚಾರಗಳು ನಮ್ಮ ಪಬ್ಲಿಕ್ ಮೈಂಡ್ಸೆಟ್ನ ಗ್ರ್ಯಾಬ್ ಮಾಡ್ತಕ್ಕಂಥ, ಫಾರ್ ಇನ್ಸ್ಟೆನ್ಸ್ ಒಂದು IPL ಸೀಸನ್ ನಡೀತಿದೆ ಅಂದ್ಕೊಳ್ಳಿ, ಒಂದು ಎಲೆಕ್ಷನ್ ಸೀಸನ್ಲಿದ್ದೀವಿ ಅಂದ್ಕೊಳ್ಳಿ, ಆಗ ಜನರ ಎಂಗೇಜ್ಮೆಂಟು ಥಿಯೇಟ್ರಲ್ಲಿ ಕಡಿಮೆನೇ. ಸೊ ಅವ್ರನ್ನ ನಂಬೇ ನಾವು ವ್ಯವಹಾರ ಮಾಡಬೇಕು ಅನ್ನೋ ಪರಿಸ್ಥಿತಿಲಿದ್ದಾಗ ನಿಮಗೆ ಈಗ ಪರ್ಫೆಕ್ಟ್ಲಿ ವೆಲ್ ಸೆಟ್ ಅದು ಏನಂದರೆ, ಅವ್ರನ್ನ ಈಗ OTTನಾಗಲಿ ಸ್ಯಾಟಲೈಟ್ನಾಗಿ ನಂಬಿ ಅಥವಾ ಇಂತಿಷ್ಟು ಮೊತ್ತಕ್ಕೆ ಸಿನಿಮಾ ಕೊಂಡ್ಕೊಳ್ತಾರೆ ಅನ್ನೋ ಗ್ಯಾರಂಟಿಯೊಡನೆ ಸಿನಿಮಾ ಮಾಡೋಕೆ ಹೋದಾಗ ಅಲ್ಲಿ ಓಕೆ ಇಷ್ಟು ಗ್ಯಾರಂಟಿಯಾಗಿ ಸಿಗ್ತಿದೆಯಲ್ಲ, ಇನ್ನೊಂಚೂರು ಉಳಿಸ್ಕೊಂಡ್ಬಿಡ್ಬೋದಲ್ಲ, ಒಂಚೂರು ಕ್ವಾಲಿಟಿ ಕಡಿಮೆ ಮಾಡೋಣ ಅನ್ನೋ ಕೆಟ್ಟ ಮನಸ್ಥಿತಿನೂ ಬೆಳೆಯುತ್ತೆ. ಸೊ ಆ ಥರದ ವಿಚಾರಗಳಿಂದ ಹಲವಾರು ಸಮಸ್ಯೆಗಳಾಗಿ ಅಥವಾ ಸಿನಿಮಾಗಳು ಮೂಡುಬಂದು ಅದರಿಂದ ಬೇರೆಯವ್ರು ಹೊಡೆತ ತಿಂದಿರೋದು ಉಂಟು. ಸೊ ಅದನ್ನು ಮೀರಿ ಕ್ವಾಲಿಟೇಟಿವ್ ಆಗಿ ಸಿನಿಮಾ ನಾವು ತೆಗಿತೀವಿ ಆ್ಯಂಡ್ ಕಾಂಪಿಟೇಟಿವ್ ಆಗಿ ನಾವು ಪ್ರಮೋಟ್ ಮಾಡಿ ಅದನ್ನು ಎಂಥದೇ ಪರಿಸ್ಥಿತಿಯಲ್ಲೂ ವಾತಾವರಣದಲ್ಲೂ ನಾವು ನಿಲ್ಲಿಸ್ಕೋಬಹುದು ಅಂತಕ್ಕಂಥ ಸ್ವಾವಲಂಬನೆ ನಮಗಿದ್ದಾಗ ಬೆಟರ್ ರಿಸಲ್ಟ್ ಇರುತ್ತೆ. ಯಾಕಂದರೆ ಲವ್ಲಿ ನಿರ್ಮಾಪಕರಿಗೆ ಸ್ವಲ್ಪ ಗಟ್ಟಿಯಾಗಿದ್ದರಿಂದ ನಿಲ್ಲಿಸ್ಕೊಳಕ್ಕಾಯ್ತು. ಅಷ್ಟೇ ಶಕ್ತಿಯುತವಾಗಿ ಎಲ್ಲ ಪ್ರೊಡ್ಯೂಸರು ಇರ್ತಾರೆ ಅನ್ನೋದು ಹೇಗೆ ಸಾಧ್ಯ? ಅವ್ರ ಪರಿಸ್ಥಿತಿ ಯಾರಿಗೂ ಗೊತ್ತು. ಸೊ ಇಲ್ಲಿ ನನ್ನ ಬೇಡಿಕೆ ಅಥವಾ ನನ್ನ ಭಿನ್ನ ಏನಂದರೆ, ನಿಮಗೆ ಇಲ್ಲಿ ಕೆಲವೊಂದಷ್ಟು ವೈಯಕ್ತಿಕ ವಿಚಾರಗಳು ತುಂಬ ಮುನ್ನೆಲೆಯಲ್ಲಿ ಇದ್ದುಬಿಟ್ಟಾಗ, ಅದೇ ಹೇಳ್ದಂಗೆ ಈಗ ಯಾರೋ 4 ಜನ ಮಾಡಿದ ತಪ್ಪಿಗೆ ಇಡೀ ಇಂಡಸ್ಟ್ರಿನ ಬ್ಲೇಮ್ ಮಾಡುವಂಥ ಸಂದರ್ಭ ಬಂದಾಗ ಎದುರಾದರೆ, ಅಥವಾ ಯಾವುದೋ ಒಂದು ವೈಯಕ್ತಿಕ ವಿಚಾರ ತುಂಬ ಮುನ್ನೆಲೆಯಲ್ಲಿದ್ದು ಅದು ಪ್ರವರ್ಧಮಾನದಲ್ಲಿದ್ದು ಅದು ಬಾಕಿ ಸಿನಿಮಾಗಳಿಗೆ ಪೆಟ್ಕೊಡೋವಂಥ ವಾತಾವರಣ ನಿರ್ಮಾಣ ಆದರೆ ತುಂಬ ಸಮಸ್ಯೆ ಆಗುತ್ತೆ. ಅವಾಗ ಕ್ವಾಲಿಟೇಟಿವ್ ಕಂಟೆಂಟ್ ಬಂದರೂ ಕೂಡ ಜನಕ್ಕೆ ತಲುಪಲ್ಲ. ಹಾಗಾಗಿ ಅದರಲ್ಲಿ ನಿಮ್ಮ ಪಾತ್ರನೂ ತುಂಬ ದೊಡ್ಡದಿದೆ ಅಂತ ನಂಬ್ತೀನಿ. ಅಲ್ಲ, ಇದು ಸೊಲ್ಯೂಷನ್ ಹೌದೋ ಅಲ್ಲೋ ಗೊತ್ತಿಲ್ಲ. ಮಲ್ಟಿ ಸ್ಟಾರ್ ಸಿನಿಮಾಗಳು ಕನ್ನಡದಲ್ಲಿ ಬೇಕು ಅಂತ ಅನಿಸುತ್ತಾ? ಡಿಪೆಂಡ್ಸ್. ಮಲ್ಟಿ ಸ್ಟಾರ್ ಸಿನಿಮಾಗಳು ಸೋತಿರೋದು ಉಂಟು, ಹೊಸಬರು ಸಿನಿಮಾಗಳು ಗೆದ್ದಿರೋದು ಉಂಟು. ಈ ಸಿನಿಮಾ ಸಚ್ ಅ ಬ್ಯೂಟಿಫುಲ್ ಮೀಡಿಯಮ್. ಇಲ್ಲಿ ನಿಮಗೆ ಇಂಥದ್ದೇ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗೆ ನೋಡಿದ್ರೆ ಕಾಂತಾರ ಒಂದು ಅಂದರೆ ತನಗೆ ಸಿಕ್ಕಂತ ಪಡ್ಕೊಂಡಂಥ ರೀಚ್ ಇದೆಯಲ್ಲ, ಅದು ಅಂಥ ಸಿನಿಮಾ ಅಂತ ಊಹೆನೂ ಮಾಡಿರಲಿಲ್ಲ ಯಾರೂ.
ಒಂದು ಡೀಸೆಂಟ್ ಬಡ್ಜೆಟಲ್ಲಿ ಮಾಡಿದಂಥ ಒಂದು ಡೀಸೆಂಟ್ ಸಿನಿಮಾ, ಒಂದೊಳ್ಳೆ ನೇಟಿವಿಟಿಗ ಕಥೆಯ ಸಿನಿಮಾ ಅಂತ ಅಷ್ಟೇ ಅಂದ್ಕೊಂಡಿದ್ದು. ಆ್ಯಂಡ್ ಇದನ್ನು ರಿಷಬ್ ಅವರು ಹೇಳ್ತಾರೆ, ವಿಜಯ್ ಕಿರ್ಗುಂದರ್ ಅವ್ರನ್ನ ಕೇಳಿದ್ರು ಹೇಳ್ತಾರೆ. ಸೊ ಅದು ಪಡ್ಕೊಂಡಂಥ ರೂಪ ಇದೆಯಲ್ಲ ನಂತರದಲ್ಲಿ, ಪ್ಯಾನ್ ಇಂಡಿಯಾ ಆಯಿತು, ಗ್ಲೋಬಲ್ ರೆಕಗ್ನಿಷನ್ ಸಿಕ್ತು. ಆ್ಯಂಡ್ ಇದು ಆ ಕಂಟೆಂಟ್ಗಿರೋ ಶಕ್ತಿ. ಕಂಟೆಂಟ್ ಇಸ್ ದ ಕಿಂಗ್ ಅಂತ ಯಾವತ್ತೂ ನಂಬ್ತೀವಿ. ಆ್ಯಂಡ್ ಕಂಟೆಂಟಲ್ಲಿ ಡೈಲ್ಯೂಷನ್ ಅನ್ನೋದು ಬೇರೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಿಂದ ಆದಾಗ ಒಂದು ಸ್ವಲ್ಪ ಎಲ್ಲ ಒಂಚೂರು ಕ್ವಾಲಿಟಿ ಹದಗೆಡುತ್ತೆ ಅನ್ನೋದು ಬಿಟ್ಟರೆ, ಕೀಪ್ ಮೇಕಿಂಗ್ ಕ್ವಾಲಿಟಿ ಮೂವೀಸ್, ಕೀಪ್ ಮೇಕಿಂಗ್ ಇಟ್. ಈಗ ಒಂದು ಕೆ ಜಿ ಎಫ್ ಆಗಿ ಅದರ ಇನ್ನೊಂದು ಭಾಗ ಬಂದು ಅದೊಂದು 2-3 ವರ್ಷ ಗ್ಯಾಪು, ಅದಾದಮೇಲೆ ಇನ್ನೊಂದು 2 ವರ್ಷ ಗ್ಯಾಪ್ ಆದಮೇಲೆ ಕಾಂತಾರ, ಈ ರೀತಿ ಆಗೋದಕ್ಕಿಂತ ಇದು ಒಂದು ರೊಟೀನ್ ಆದ್ಬಿಟ್ಟಾಗ ನಮ್ಮ ಕಂಟೆಂಟ್ ಆ ಸ್ಟ್ಯಾಂಡರ್ಡ್ಸಲ್ಲೇ ನಾವು ಕೊಡ್ತೀವಿ ಅಂತ ಪ್ರತಿಯೊಬ್ಬನು ಪಣ ತೊಟ್ಟು ಕೊಡ್ತಾ ಹೋದಾಗ ಡೆಫಿನೆಟ್ಲಿ ಇಟ್ ವಿಲ್ ಚೇಂಜ್. ಅದು ಹೊಸಬರೇ ಆಗ್ಬೋದು ಅಥವಾ ಸೂಪರ್ ಸ್ಟಾರೇ ಆಗ್ಬೋದು, ಇಟ್ ಡಸಂಟ್. ನೋಡಿ ವಸಿಷ್ಠ ಸರ್, ಇದೇ ವಿಚಾರಕ್ಕೆ ನಿಮ್ಮ ಚಿತ್ರರಂಗದ ಗಣ್ಯರು ಒಂದು ಹೋಮ ಹವನ ಇಟ್ಕೊಳ್ತಾರೆ. ಚಿತ್ರರಂಗಕ್ಕೆ ಹಿಡಿದಿರುವ ಗ್ರಹಣ ದೂರ ಆಗಲಿ, ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು ಬರಲಿ, ಥಿಯೇಟರ್ಗೆ ಜನ ಲಗ್ಗೆ ಇಡಲಿ ಅಂತ. ಬಟ್ ಆ ಹೋಮ ಹವನ ಗ್ರಹಣ ಬಿಡಿಸುವಂಥ ಕಾರ್ಯಕ್ರಮದಲ್ಲಿ ಯಾವ ಆ್ಯಕ್ಟ್ರಸ್ ಕೂಡ ಕಾಣಿಸ್ಲಿಲ್ಲ. ಕೆಲವೊಬ್ರು ಅಲ್ಲಿ ಇಲ್ಲಿ ಕಂಡ್ರು ಬಿಟ್ರೆ ಯಾರೂ ಕೂಡ ಕಾಣಿಸ್ಲಿಲ್ಲ. ಯಾಕೆ ಮನಸ್ಸಿರ್ಲಿಲ್ವಾ ಅದ್ರಲ್ಲಿ ಭಾಗ್ಯ ಆಗಬೇಕು, ನಮಗೋಸ್ಕರ ನಡೀತಾ ಇರುವಂಥ ಪೂಜೆ ಪುನಸ್ಕಾರ ಅಂತ? ನಂಬಿಕೆ ದೊಡ್ಡದು ಮೇಡಮ್. ಅವ್ರವ್ರ ನಂಬಿಕೆಯನ್ನು ಅವ್ರವ್ರ ಆಚರಣೆ ಮಾಡಿದಾಗ ಅದನ್ನು ಪ್ರಶ್ನಿಸೋ ಹಕ್ಕು ಯಾರಿಗೂ ಇಲ್ಲ. ಈಗ ನನ್ನ ಮನೇಲಿ ನಾನೇನೋ ಪೂಜೆ ಮಾಡ್ಕೊಂಡ್ರೆ ಯಾಕೆ ನೀವು ಹೆಂಗೆ ಕೇಳ್ತೀರಿ? ಹಾಗೆ Obviously ಈಗ ಮನೇಲಿ ಏನಾಯ್ತು ಅಲ್ಲ, ಮಾಡಿದಾಗ ಯಾರೂ ಕಾಕತಾಳೀಯನೋ ಏನೋ ಆ ಹೋಮ ಆಯಿತು, ಅದಾದ್ಮೇಲೆ 2 ಸಿನಿಮಾ ಗೆಲ್ತು ಕೂಡ. ಆಬ್ವಿಯಸ್ಲಿ ಸರ್, ನಮ್ಮ ಎಲ್ಲರ ಪ್ರೇಯರ್ಸ್ ಅಷ್ಟೇ, ಕನ್ನಡ ಚಿತ್ರರಂಗ ಉಳಿಬೇಕು, ಬೆಳಿಬೇಕು, ಒಳ್ಳೊಳ್ಳೆ ಅಲ್ವಾ ಸಿನಿಮಾಗಳು ಮೇಡಮ್? ನೀವು ಈ ಬರಬೇಕು ರೀತಿ ಅಂತ. ಪ್ರಾರ್ಥನೆ ಮಾಡಿದ್ರೆ ಅವ್ರು ಇನ್ನೊಂದು ರೀತಿ ಮಾಡಿದ್ರು, ಅದ್ರಲ್ಲಿ ತಪ್ಪೇನಿದೆ ಬಿಡಿ. ಒಪ್ಕೊಂಡು ನಮ್ಮವರೇ ಅಲ್ವಾ, ಒಂದು ಖುಷಿಯಿಂದ ಒಪ್ಕೊಂಡು ಹೋಗೋಣ. ನಾನು ಊರಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಹೋಗಲಿಲ್ಲ. ಅಲ್ಲ, ಚಿತ್ರರಂಗ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹಿರಿಯ ಗುರುವಿನ ಕೊರತೆ ಇದೆ ಅಂತ ಅನ್ಸುತ್ತೆ. ಕಾರಣ ಅಣ್ಣ ಅವರಿದ್ರು, ಅಂಬರೀಷ್ ಅವರಿದ್ರು, ಒಂದು ಹಿಡಿತಾ ಇತ್ತು ಕನ್ನಡ ಇಂಡಸ್ಟ್ರಿ ಮೇಲೆ. ಏನೇ ಸಮಸ್ಯೆ ಆದರೂ ಕೂಡ ನಮ್ಮ ಅಣ್ಣ ಇದ್ದಾರೆ, ನೋಡ್ಕೊಳ್ತಾರೆ, ಗುರುಗಳಿದ್ದಾರೆ ಅಂತ. ಬಟ್ ಈಗ ಯಾಕೋ ಆ ಕೊರತೆ ಕಾಣಿಸ್ತಿದೆಯಾ ಅಂತ? ಮೊದಲನೇದಾಗಿ ಆ್ಯಕ್ಚುಲಿ ನನಗನ್ಸೋ ಪ್ರಕಾರ ಆಲ್ವೇಸ್ ಅಂದರೆ ಸಿನಿಮಾ ಇಂಡಸ್ಟ್ರಿ ಮಲ್ಟಿ ಸ್ಟಾರರ್ ಸಿನಿಮಾಗಳು ಅಥವಾ ಮತ್ತೊಂದು ಅನ್ನೋ ಕಾನ್ವರ್ಸೇಷನ್ ಮುಖ್ಯ. ಅಂದರೆ ಅಫ್ಕೋರ್ಸ್ ಆಡಿಯನ್ಸ್ಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಮಲ್ಟಿ ಸ್ಟಾರರ್ ಸಿನಿಮಾ ನೋಡೋದಕ್ಕೆ ಅಂತ. ಬಟ್ ಸ್ಟಿಲ್ ಐ ಥಿಂಕ್ ಐ ಆಲ್ವೇಸ್ ಬಿಲೀವ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಬೇಸಿಕ್ಸ್. ಅಂದರೆ ಸಿನಿಮಾ ಈಸ್ ಅ ಮೀಡಿಯಮ್ ವಿಚ್ ಇಸ್ ಅ ಫಿಲ್ಮ್ ಮೇಕರ್ಸ್ ಮೀಡಿಯಮ್. ಅಂದರೆ ನಾಟಕ ಅನ್ನೋದು ನಟನ ಮೀಡಿಯಮ್, ಆದರೆ ಸಿನಿಮಾ ಅನ್ನೋದು ಒಬ್ಬ ನಿರ್ದೇಶಕನ ಮಾಧ್ಯಮ ಆ್ಯಕ್ಚುಲಿ. ಆ್ಯಂಡ್ ಆಲ್ವೇಸ್ ಕಂಟೆಂಟ್ ಮೇಕ್ಸ್ ಅನ್ ಆ್ಯಕ್ಟರ್ ಅ ಸ್ಟಾರ್. ಆ್ಯನ್ ಆ್ಯಕ್ಟರ್ ಡಸಂಟ್ ಮೇಕ್ ಅ ಫಿಲ್ಮ್ ಅ ಸೂಪರ್ ಹಿಟ್ ಆ್ಯಕ್ಚುಲಿ. ಅಂದರೆ ಒಂದು ಸ್ಟಾರ್ಡಮ್ ಕಾರಣದಿಂದಾಗಿ ಒಂದು ಇನಿಷಿಯಲ್ ಪುಲ್ ಇರುತ್ತೆ, ಅಷ್ಟು ಬಿಟ್ಟರೆ ಎಂಥ ಸೂಪರ್ ಸ್ಟಾರ್ ಆಗಿರಲಿ ಜಗತ್ತಿನಲ್ಲಿ ಸಿನಿಮಾನ ಆ್ಯಾವ್ರೇಜ್ ಸಿನಿಮಾನ ಹಿಟ್ ಮಾಡ್ಸೋಕ್ಕಾಗಲ್ಲ. ದಟ್ಸ್ ಅ ಫ್ಯಾಕ್ಟ್. ಸೊ ವಿ ಹ್ಯಾವ್ ಟು ರಿಲೈ ಆನ್ ದ ಕಾಂಟೆಂಟ್ ಓನ್ಲಿ. ಆ್ಯಂಡ್ ಈ ಕಾಂಟೆಂಟ್ ಡೆವಲಪ್ಮೆಂಟ್ ಅನ್ನೋದಿದೆಯಲ್ಲ, ಇದೇ ಒಂದು ದೊಡ್ಡ ಡಿಬೇಟ್ ಆಗಬಹುದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರಿ ಇವಾಗ ಇದನ್ನು ಒಂದು ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ಮೀಡಿಯಮ್ ಬಜೆಟ್ ಸಿನಿಮಾ ಆದರೂ ಕೂಡ ಒಂದೊಂದು ಮೀಡಿಯಮ್ ಬಜೆಟ್ ಸಿನಿಮಾದಲ್ಲೂ ಕೂಡ ಒಂದು 100 ಜನ ಕೆಲಸ ಮಾಡ್ತಾರೆ. ಅದೇ ಒಂದು ದೊಡ್ಡ ಬಜೆಟ್ ಸಿನಿಮಾ ಆದರೆ 400ರಿಂದ 1000 ಜನ ಕೆಲಸ ಮಾಡ್ತಾರೆ. ಆ್ಯಂಡ್ ನಾವು ಕನ್ನಡದಲ್ಲಿ ಇವಾಗ ಮೇ ಬಿ ಮೋರ್ ದೆನ್ 500 ಫಿಲ್ಮ್ಸ್ ರಿಲೀಸ್ ಮಾಡ್ತೀವಿ. ಆ್ಯಂಡ್ ಅದರಲ್ಲಿ ಆಲ್ಮೋಸ್ಟ್ ಎವ್ರಿ ಇಯರ್ 450 ಫಿಲ್ಮ್ಸ್ ಪ್ಲಸ್ ಸೆನ್ಸರ್ ಆಗುತ್ತೆ. ಸೊ ಇಷ್ಟು ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ತಾ ಇದೆ ಅಂತಂದರೂ ಕೂಡ ವಿ ಸ್ಟಿಲ್ ಡೋಂಟ್ ಹ್ಯಾವ್ ಗೈಡ್ಲೈನ್ಸ್. ಅಂದರೆ ಒಂದು ಇಂಡಸ್ಟ್ರಿಯಲ್ ಗೈಡ್ಲೈನ್ಸ್ ಆಗಿರಲಿ, ಈಗ ಲೇಬರ್ ಇದೇನಿದೆ ರೂಲ್ಸ್ ಎಲ್ಲ ಯಾವುದೂ ಇಲ್ಲ. ಸೊ ಹಾಗಿದ್ದಾಗ ಯಾರಿಗೆ ಒಬ್ಬರಿಗೆ ಬಂದು ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಬೇಕು ನಾನು ಅಂತ ಹೇಳಿದಾಗ ಒಂದು ಸೇಫ್ಟಿ ನೆಟ್ ಇಲ್ಲ. ಸೊ ಅಂದರೆ ಮಾಡೋದು ಇಲ್ಲಿ ಹೊಟ್ಟೆಪಾಡಿಗೂ ಕೂಡ ಮಾಡ್ತಾರೆ, ಅಂದರೆ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ಗಲ್ಲದೆ ಹೊಟ್ಟೆಪಾಡಿಗೂ ಕೂಡ ಮಾಡಬೇಕು. ಸೊ